ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೋನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೆಯ ಅಧ್ಯಾಯದಲ್ಲಿ 40ನೆಯ ಶ್ಲೋಕ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈಃ ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿಃ ಗುಣೈಃ. ಈ ಶ್ಲೋಕದಲ್ಲಿ ಸತ್ವರಜಸ್ತಮೋ ಗುಣಗಳ ಸಂಬಂಧ ಯಾರನ್ನು ಬಿಟ್ಟಿಲ್ಲ ಅಂತ. ಸತ್ವರಜಸ್ತಮೋ ಗುಣಗಳದ್ದು ಪ್ರಭಾವ ಪ್ರತಿಯೊಬ್ಬ ಜೀವಿಯ ಮೇಲೆ ಇರತಕ್ಕಂಥದ್ದು. ಈ ಪ್ರಕೃತಿಯಿಂದ ಹುಟ್ಟಿದಂತಹ ಪ್ರಕೃತಿ ಜೈಹಿ ತ್ರಿಭಿಃ ಗುಣೈಃ, ಪ್ರಕೃತಿಯಿಂದ ಹುಟ್ಟಿರತಕ್ಕಂತಹ ತ್ರಿಭಿಃ ಸತ್ವರಜಸ್ತಮೋ ಗುಣಗಳೆಂಬ ಈ 3 ಗುಣಗಳಿಂದ ಮುಕ್ತವಾಗಿರತಕ್ಕಂತಹ ಸತ್ವಂ ಜೀವ ಸಮುದಾಯ ಎಲ್ಲಿಯೂ ಇಲ್ಲ ಅಂತ. ಭೂಮಿಯಲ್ಲೂ ಇಲ್ಲ. ನ ತದಸ್ತಿ ಪೃಥಿವ್ಯಾಂ, ಭೂಮಿಯಲ್ಲೂ ಇಲ್ಲ. ವಾ ಅಥವಾ ದಿವಿ, ಸ್ವರ್ಗದಲ್ಲಿಯೂ ಇಲ್ಲ. ದೇವೇಶು ವಾ, ದೇವತೆಗಳಲ್ಲಿಯೂ ಇಲ್ಲ ಅಂತ. ಅಂದರೆ ಈ ಸತ್ವಸ್ತಮ ಗುಣಗಳ ಪ್ರಭಾವ ಇದು ಭೂಮಿಯಲ್ಲೂ ಇದೆ, ಸ್ವರ್ಗದಲ್ಲಿಯೂ ಇದೆ, ದೇವತೆಗಳನ್ನು ಕೂಡ ಇದು ಬಿಟ್ಟಿಲ್ಲ ಅಂತ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸರ್ವಜೀವಾನಾಂ ಗುಣತ್ರಯಬದ್ಧತ್ವೇನ ತ್ರೈವಿಧ್ಯಮಾಹ. ಎಲ್ಲ ಜೀವಿಗಳಿಗೂ ಕೂಡ ಈ ಗುಣತ್ರಯಗಳ ಬಂಧ ಇದೆ. ಆದ್ದರಿಂದ ಎಲ್ಲ ಜೀವರು ಕೂಡ ತ್ರಿವಿಧವಾಗಿ ಇದ್ದಾರೆ. ಆಯಾ ಗುಣಗಳಿಗೆ ಅನುಗುಣವಾಗಿ. ಸತ್ವಗುಣಕ್ಕೆ ಅನುಗುಣವಾಗಿ ಸಾತ್ವಿಕರು ಕೆಲವರು, ರಾಜಸರು ಕೆಲವರು, ತಾಮಸರು ಕೆಲವರು. ಹೀಗೆ ಈ ಗುಣತ್ರಯ ಬಂಧನ ನಿಮಿತ್ತವಾಗಿ ಎಲ್ಲ ಜೀವರು ಕೂಡ 3 ರೀತಿಯಾಗಿದ್ದಾರೆ. ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅಂತ ಹೇಳಿಕೊರಟಿದ್ದಾನೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಎಂಬ ಶ್ಲೋಕದಿಂದ ಅಂತ ಅವತರಣಿಕೆಯನ್ನು ರಾಯರು ಕೊಡ್ತಾರೆ. ಯತ್ ಸತ್ವಂ, ಯಾವ ಸತ್ವ ಅಂದರೆ ಜೀವಜಾತ. ಯಾವ ಜೀವಜಾತ, ಜಾತ ಸಮೂಹ, ಜೀವ ಸಮುದಾಯ. ಇಂತಹ ಜೀವ ಸಮುದಾಯ ಪ್ರಕೃತಿಜೈಹಿ ಏಭಿಃ ತ್ರಿಭಿಃ, ಪ್ರಕೃತಿಯಿಂದ ಹುಟ್ಟಿದ ಏಭಿಃ ಈ ತ್ರಿಭಿಃ 3 ಸತ್ವಾದಿ ಗುಣೈಃ, ಸತ್ವರಜಸ್ತಮೋ ಗುಣಗಳೆಂಬ 3 ಗುಣಗಳಿಂದ ಮುಕ್ತಂ ಸ್ಯಾತ್, ಮುಕ್ತವಾದ ಯಾವುದ್ಯಾವುದಿದೆಯೋ ತತ್ಸತ್ವಂ, ಅಂತಹ ಜೀವ ಸಮುದಾಯ ಎಲ್ಲೂ ಇಲ್ಲ. ಸತ್ವರಜಸ್ತಮೋ ಗುಣಗಳಿಂದ ಮುಕ್ತವಾದಂತಹ ಜೀವ ಸಮುದಾಯ ಎಲ್ಲಿಯೂ ಇಲ್ಲ. ಪೃಥಿವ್ಯಾಂ, ಪೃಥಿವಿಯೂ ಇಲ್ಲ. ದಿವಿ, ದೇವಲೋಕದಲ್ಲಿ ಇಲ್ಲ. ಸ್ವರ್ಗದಲ್ಲಿಯೂ ಇಲ್ಲ. ದೇವೇಶು ವಾ, ದೇವತೆಗಳಲ್ಲೂ ಕೂಡ ಇಲ್ಲ. ಪುನಃ ಶಬ್ದ ಸಮುಚ್ಚಯ. ಇಲ್ಲಿ ಪುನಃ ಅಂತ ಶ್ಲೋಕ ಇದೆ, ಶಬ್ದ ಇದೆ. ದೇವೇಶು ವಾ ಪುನಃ, ಪುನಃ ಅಂದರೆ ಮತ್ತು ಅಂತ. ಮತ್ತು ದೇವತೆಗಳಲ್ಲೂ ಕೂಡ ಇಲ್ಲ ಅಂತ ಸಮುಚ್ಚಯ ಅರ್ಥದಲ್ಲಿ ಇರುವಂಥದ್ದು. ನಾಸ್ತಿ, ಇಲ್ಲ. ಪ್ರಕೃತಿಯ ಗುಣಗಳಿಂದ ಮುಕ್ತವಾದ್ದು ಯಾವ ಜೀವಜಾತವು ನಾಸ್ತಿ, ಇಲ್ಲ. ಮುಕ್ತ ವ್ಯಾವೃತ್ಯರ್ಥಂ,
ಪೃಥ್ವಿಯಲ್ಲಿಲ್ಲ, ಸ್ವರ್ಗದಲ್ಲಿಯೂ ಇಲ್ಲ ಅಂತ ಹೇಳಿದ್ದು ಯಾಕೆ ಅಂದರೆ ಮುಕ್ತರನ್ನು ವ್ಯಾವೃತ್ತಿಗೊಳಿಸೋಕ್ಕೋಸ್ಕರವಾಗಿ. ಮುಕ್ತರಲ್ಲಿ ಇಲ್ಲ ಇದು. ಮುಕ್ತ ವ್ಯಾವೃತ್ಯರ್ಥಂ, ಮುಕ್ತರನ್ನು ವ್ಯಾವೃತ್ತಿಗೊಳಿಸ್ಲಿಕ್ಕೋಸ್ಕರವಾಗಿ, ಮುಕ್ತರನ್ನು ಇಟ್ಕೋಬಾರ್ದು ಅಂತ ಅರ್ಥ. ಅವರನ್ನು ವ್ಯಾವೃತ್ತಿಗೊಳಿಸೋಕ್ಕೋಸ್ಕರವಾಗಿ ಪೃಥಿವ್ಯಾಂ ದಿವಿ ದೇವೇಶು ವಾ, ಪೃಥಿವಿಯಲ್ಲಿ ಸ್ವರ್ಗಲೋಕದಲ್ಲಿ ಹಾಗೂ ಈ ದೇವತೆಗಳಲ್ಲಿ ಮುಕ್ತವಾದ್ದು ಯಾವುದು ಇಲ್ಲ ಅಂತ. ತತ್ರಾಯಂ ವಿವೇಕಃ. ಒಟ್ಟು ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಬಿಡಿಸಿ ಹೇಳ್ತಾ ಇರೋದೇನು ಅದನ್ನು ತಿಳ್ಕೊಳ್ಬೇಕೀಗ. ಏನು ಹೇಳ್ತಾ ಇರೋದು ಇಲ್ಲಿ ಅದನ್ನು ನಾವು ಪ್ರತ್ಯೇಕವಾಗಿ ಬಿಡಿಸಿ ತಿಳ್ಕೊಳ್ಬೇಕು. ತತ್ರಾಯಂ ವಿವೇಕಃ. ಜೀವರು 3 ರೀತಿಯಾಗಿ ಇದ್ದಾರೆ. ಸಾತ್ವಿಕರು, ರಾಜಸರು, ತಾಮಸರು ಎಂಬುದಾಗಿ ಸಂಸಾರಿ ಜೀವರು 3 ವಿಧ. ಸಂಸಾರಿ ಜೀವರು 3 ವಿಧ, ಸಾತ್ವಿಕ, ರಾಜಸ, ತಾಮಸ ಅಂತ. ಆ ಒಬ್ಬೊಬ್ಬರಲ್ಲಿ ಕೂಡ ಮತ್ತೆ 3 ವಿಧ: ಸಾತ್ವಿಕ ತಾಮಸರು, ಸಾತ್ವಿಕ ರಾಜಸರು, ಸಾತ್ವಿಕ ಸಾತ್ವಿಕರು, ಸಾತ್ವಿಕ ಸಾತ್ವಿಕ ತಾಮಸರು, ಸಾತ್ವಿಕ ಸಾತ್ವಿಕ ರಾಜಸರು, ಸಾತ್ವಿಕ ಸಾತ್ವಿಕ ಸಾತ್ವಿಕರು, ಹೀಗೆಲ್ಲ ಇದೆ. ಅದನ್ನು ವಿವೃತ್ತಿಯಲ್ಲಿ ವಿವರಿಸ್ತಾ ಇದ್ದಾರೆ. ತತ್ರಾಯಂ ವಿವೇಕಃ. ಸಾತ್ವಿಕ ರಾಜಸ ತಾಮಸ ಭೇದೇನ, ಸಾತ್ವಿಕ ರಾಜಸ ತಾಮಸ ಎಂಬುದಾಗಿ 3 ವಿಧವಾಗಿ ಜೀವರಿದ್ದಾರೆ. ಸಾತ್ವಿಕಾದಯ ಅಪಿ, ಸಾತ್ವಿಕ ಮೊದಲಾದರೂ ಸಾತ್ವಿಕರಲ್ಲಿ ಮತ್ತೆ 3 ವಿಧ: ಸಾತ್ವಿಕ ಸಾತ್ವಿಕ, ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ ಅಂತ. ಹಾಗೆ ರಾಜಸರಲ್ಲಿ 3 ವಿಧ: ರಾಜಸ 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 ಸಾತ್ವಿಕ, ಹಾಗೆ 3 ವಿಧ. ಪ್ರತ್ಯೇಕಂ ತ್ರಿವಿಧಾ. ಅದರಲ್ಲಿ ಪಿತೃಗಂಧರ್ವಪೂರ್ವಕಾಹ ಸಾತ್ವಿಕ ತಾಮಸಾಹ, ಸಾತ್ವಿಕರಲ್ಲಿಯೂ ಕೂಡ ಮತ್ತೆ 3 ವಿಧವಾಗಿರುವಂಥದ್ದು. ಈಗ ಪಿತೃಗಳು, ಗಂಧರ್ವರು ಮೊದಲಾದವರು ಅವರು ಸಾತ್ವಿಕ ತಾಮಸರು. ಇನ್ನು ಮುನಿಗಳು ಸಾತ್ವಿಕ ರಾಜಸರು. ದೇವತೆಗಳು ಸಾತ್ವಿಕ ಸಾತ್ವಿಕರು. ಈ ಸಾತ್ವಿಕರು ದೇವತೆಗಳು. ಸಾತ್ವಿಕ ಸಾತ್ವಿಕರಲ್ಲಿಯೂ ಕೂಡ ಮತ್ತೆ ತಾಮಸ ರಾಜಸ ಸಾತ್ವಿಕ ಅಂತಿದ್ದಾರೆ. ಈಗ ದೇವತೆಗಳು ಸಾತ್ವಿಕ ಸಾತ್ವಿಕರು, ಅದರಲ್ಲಿ ಬೃಹಸ್ಪತಿ ಮೊದಲಾದವರು ಸಾತ್ವಿಕ ಸಾತ್ವಿಕ ತಾಮಸರು. ಇಂದ್ರ ಸಾತ್ವಿಕ ಸಾತ್ವಿಕ ರಾಜಸ. ಇನ್ನು ಬ್ರಹ್ಮನಿಂದ ಆರಂಭಿಸಿ ರುದ್ರನವರೆಗೆ ಎಲ್ಲರೂ ಸಾತ್ವಿಕ ಸಾತ್ವಿಕ ಸಾತ್ವಿಕರು. ದೇವತೆಗಳು ಸಾತ್ವಿಕ ಸಾತ್ವಿಕರು, ಅದರಲ್ಲಿಯೂ ಸಾತ್ವಿಕ ಸಾತ್ವಿಕರಲ್ಲಿ ಬೃಹಸ್ಪತಿ ಮೊದಲಾದವರು ಸಾತ್ವಿಕ ಸಾತ್ವಿಕ ತಾಮಸರು. ಇನ್ನು ಇಂದ್ರ ಸಾತ್ವಿಕ ಸಾತ್ವಿಕ ರಾಜಸ. ಬ್ರಹ್ಮನಿಂದ ಆರಂಭಿಸಿ ರುದ್ರ ಪರ್ಯಂತ ಸಾತ್ವಿಕ ಸಾತ್ವಿಕ ಸಾತ್ವಿಕರು. ರುದ್ರನವರೆಗೆ ರುದ್ರ ಇಲ್ಲ. ರುದ್ರ ಸಾತ್ವಿಕ ಸಾತ್ವಿಕ ಸಾತ್ವಿಕರಲ್ಲಿ ಅವನು ತಾಮಸ. ಸರಸ್ವತಿ ಭಾರತೀಯರು ಸಾತ್ವಿಕ ಸಾತ್ವಿಕ ಸಾತ್ವಿಕರಲ್ಲಿ ರಾಜಸರು. ಬ್ರಹ್ಮವಾಯುಗಳು ಮಾತ್ರ ಸಾತ್ವಿಕ 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 ಸಾತ್ವಿಕರೇ ಅವರು. ಮನುಷ್ಯರಲ್ಲಿ ಕೂಡ ಆ ತರಹ ಪ್ರಭೇದ ಇದೆ. ಮನುಷ್ಯರಲ್ಲಿ ಮಧ್ಯಮರು ಉತ್ತಮರು ಅಂತಿದ್ದಾರೆ. ಮಧ್ಯಮರು ಮತ್ತು ಉತ್ತಮರು ಅವರು ರಾಜಸರು. ಅವರಲ್ಲಿಯೂ ಕೂಡ 3 ವಿಧ. ಮಧ್ಯಮ ಉತ್ತಮ ಮನುಷ್ಯರು ಅವರು ರಾಜಸರೇ. ಆ ರಾಜಸರಲ್ಲಿ ಮತ್ತೆ 3 ವಿಧ: ರಾಜಸ ಸಾತ್ವಿಕರು, ರಾಜಸ ಸಾತ್ವಿಕ ಸಾತ್ವಿಕರು, ರಾಜಸ ಸಾತ್ವಿಕರು, ರಾಜಸ ಸಾತ್ವಿಕರು. ಈಗ ಬ್ರಾಹ್ಮಣಾದಿ ಚಂಡಾಲ ಪರ್ಯಂತ ಎಲ್ಲ ಭಾಗವತರು ಕೂಡ ಮನುಷ್ಯರಲ್ಲಿ ಹೇಳ್ತಾ ಇರೋದು ಎಲ್ಲ ರಾಜಸ ಸಾತ್ವಿಕರು. ಅವರಲ್ಲಿ ಬ್ರಾಹ್ಮಣಾದಿ ಚಂಡಾಲ ಪರ್ಯಂತ ಅಂತ ಹೇಳ್ತಾ ಇರೋದು. ಬ್ರಾಹ್ಮಣರು ರಾಜಸ ಸಾತ್ವಿಕ ಸಾತ್ವಿಕರು. ಕ್ಷತ್ರಿಯರು ಅವರು ರಾಜಸ
ಸಾತ್ವಿಕರು. ಯಾಕಂದರೆ ಅವರು ಸ್ವಲ್ಪ ರಜಗುಣ ಇದೆ ಆದ್ದರಿಂದ. ಇನ್ನು ವೈಶ್ಯರು, ಅವರಲ್ಲಿ ಸತ್ವ ಮತ್ತು ರಜೋಗುಣಗಳು ಸಮಾನವಾಗಿರೋದ್ರಿಂದ ಅವರು ರಾಜಸ ಸಾತ್ವಿಕರಂತೆ. ಇನ್ನು ಶೂದ್ರರಲ್ಲಿ ತಮಸ್ಸು ಸ್ವಲ್ಪ ಇದೆ, ರಜಸ್ಸು ಜಾಸ್ತಿ ಇದೆ, ಆದ್ದರಿಂದ ಅವರು ತಾಮಸ ರಾಜಸ ಸಾತ್ವಿಕರು ಶೂದ್ರರು. ರಾಜಸ ಸಾತ್ವಿಕರು ಮನುಷ್ಯರು, ರಾಜಸರು. ಆ ರಾಜಸರಾಗಿರತಕ್ಕಂತಹ ಮನುಷ್ಯರಲ್ಲಿ ಸಾತ್ವಿಕರು ಬ್ರಾಹ್ಮಣರು ಅಂತ ಹೇಳಿದ್ದು. ಆ ಬ್ರಾಹ್ಮಣರಲ್ಲಿಯೂ ಕೂಡ ಈ ಸತ್ವಗುಣ ಇರೋದ್ರಿಂದ ಸಾತ್ವಿಕರವರು. ಆ ಶುದ್ಧ ಸತ್ವಗುಣ ಇರೋವರಿಗೆ ಪರಮಹಂಸ ಅಂತ ಹೇಳೋದು. ಈ ಪರಮಹಂಸ ಅನ್ನೋರಿಗೆ ಶಿಖಾ ಯಜ್ಞೋಪವೀತಾದಿಗಳು ಇರುವುದಿಲ್ಲ, ದಂಡ ಮಾತ್ರ ಇರ್ತದೆ. ಅವರಿಗೆ ಸ್ವಲ್ಪ ರಜಸ್ಸಿನೊಂದಿಗೆ ಸತ್ವಗುಣ ಇರುವುದರಿಂದ ಅವರಿಗೆ ಹಂಸ ಅಂತ ಹೆಸರು. ರಜಸ್ಸು ಇರುತ್ತೆ, ತಮ್ಮ ಸತ್ವಗುಣವೂ ಇರ್ತದೆ. ಈ ಹಂಸರು, ಈ ಪರಮಹಂಸರು ಶುದ್ಧ ಸತ್ವಗುಣವರಾದ್ದರಿಂದ ಅವರು ಪರಮಹಂಸರು. ಇನ್ನು ಸ್ವಲ್ಪ ರಜಸ್ಸಿನೊಂದಿಗೆ ಸತ್ವಗುಣ ಇರತಕ್ಕಂಥವರು ಅವರು ಹಂಸರು. ಹಂಸರಿಗೆ ಯಜ್ಞೋಪವೀತ ಇರ್ತದಂತೆ, ದಂಡವೂ ಇರ್ತದೆ, ಶಿಖಾ ಇರುವುದಿಲ್ಲ. ಇನ್ನು ಅವರಿಗಿಂತ ಹೆಚ್ಚು ರಜೋಗುಣ ಇದ್ದರೆ ಅವರಿಗೆ ಬಹುದಕರು ಅಂತ ಹೇಳ್ತಾರೆ. ಇವರಿಗೆ ದಂಡ ಇರ್ತದೆ, ಶಿಖಾ ಇರ್ತದೆ, ಯಜ್ಞೋಪವೀತ ಇರ್ತದೆ. ಇವರು ಒಂದು ಊರಿನಲ್ಲಿ ಒಂದು ದಿವಸ ಮಾತ್ರ ಇರ್ತಾರೆ, ಒಂದೇ ಕಡೆ ಇರುವುದಿಲ್ಲ. ಬಹುದಕರು ಅಂತಲೇ ಅವ್ರಿಗೆ ಹೆಸರು. ಅವರು ಒಂದೇ ಊರನ್ನ ನೀರು ಕುಡಿದಿಲ್ಲ. ಅವರು ಒಂದು ರಾತ್ರಿ ಒಂದು ಗ್ರಾಮದಲ್ಲಿ ಇರ್ತಾರೆ ಅಷ್ಟೇ. ಆದ್ದರಿಂದ ಅವರು ಬಹುದಕರು. ಅವರಲ್ಲಿ ಹೆಚ್ಚು ರಜೋಗುಣ ಇದೆ, ಸತ್ವಗುಣ ಇದೆ, ಹೆಚ್ಚು ರಜೋಗುಣ ಇದೆ. ಆದ್ದರಿಂದ ಅವರು ಬಹುದಕರು. ಇನ್ನು ಹೆಚ್ಚು ರಜೋಗುಣದ ಜೊತೆಗೆ ಸತ್ವಗುಣ ಇರುತ್ತದೆ, ಅವರನ್ನು ಕುಟೀಚಕರು ಅಂತ ಹೇಳ್ತಾರೆ. ಇವರಿಗೂ ದಂಡ ಶಿಖಾ ಯುದ್ಧತೆ ಇರ್ತದಂತೆ. ಇವರು ಸನ್ಯಾಸಿಗಳ ಥರ ಇದ್ದರೂ ಕೂಡ ಇವರಿಗೆ ಆಹಾರ ಮಾತ್ರ ಅವರ ಮಕ್ಕಳೇ ನೀಡಬೇಕು ಅಂತ ಹೀಗೆಲ್ಲ ಇದೆ ಅಂತ ಹೇಳ್ತಾರೆ. ಇದು ಮನುಷ್ಯರಲ್ಲಿ ಹೇಳಿದ್ದ. ಮನುಷ್ಯರಲ್ಲಿ ಮಧ್ಯಮರು ಉತ್ತಮರು ಅವರ ಬಗ್ಗೆ ಹೇಳಿದ್ದು. ಮಧ್ಯಮರು ಉತ್ತಮರಲ್ಲಿ ಬ್ರಾಹ್ಮಣಾದಿ ಚಾಂಡಾಲ ಪರ್ಯಂತ ಎಲ್ಲರೂ ರಾಜಸ ಸಾತ್ವಿಕರು. ಅದರಲ್ಲಿ ಬ್ರಾಹ್ಮಣರು ರಾಜಸ ಸಾತ್ವಿಕರು, ಕ್ಷತ್ರಿಯರು ರಾಜಸ ಸಾತ್ವಿಕರು, ವೈಶ್ಯರು ರಾಜಸ ಸಾತ್ವಿಕರು, ಶೂದ್ರರು ಅವರು ರಾಜಸ ತಾಮಸ ಸಾತ್ವಿಕರು. ಹೀಗೆ ಅವರವರ ಗುಣಗಳಿಗೆ ಅನುಗುಣವಾಗಿ ಅವರನ್ನು ಆ ರೀತಿಯಲ್ಲಿ ವಿಭಾಗ ಮಾಡ್ತಾರೆ. ಇನ್ನು ಮನುಷ್ಯಾಧಮರಿದ್ದಾರೆ, ಅವರೆಲ್ಲ ತಾಮಸರು. ಆ ತಾಮಸರಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತ 3 ಪ್ರಭೇದ ಇದೆ. ತಾಮಸ ಸಾತ್ವಿಕರು, ಸಾತ್ವಿಕರಾಗಿದ್ದು ಅವರು ತಾಮಸರಾಗಿರ್ತಾರೆ, ಅವರು ಮನುಷ್ಯಾಧಮರು. ಇನ್ನು ರಾಜಸ ತಾಮಸರು, ಈ ಮನುಷ್ಯಾಧಮರಲ್ಲಿ ಸತ್ವಗುಣ ತಮೋಗುಣ ಇದೆ, ಆದ್ದರಿಂದ ಅವರು ಸಾತ್ವಿಕ ತಾಮಸರು. ಇನ್ನು ದೈತ್ಯರ ಸೇವಕರು, ಅವರಲ್ಲಿ ರಜೋಗುಣ ಇದೆ, ತಮೋಗುಣ ಇದೆ, ಆದ್ದರಿಂದ ಅವರು ರಾಜಸ ತಾಮಸರು. ಇನ್ನು ಮಹಾದೈತ್ಯರಿದ್ದಾರೆ, ಅವರು ತಾಮಸರೇ. ಅವರಲ್ಲಿ ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ. ಸತ್ವಗುಣ ತಮೋಗುಣ ಇದ್ದವರು ಮನುಷ್ಯಾಧಮರು, ರಜೋಗುಣ ತಮೋಗುಣ ಇದ್ದವರು ದೈತ್ಯರ ಸೇವಕರು. ಬರೀ ತಮೋಗುಣವೇ ಇದ್ದವರು, ತಾಮಸರಲ್ಲಿಯೂ ತಮೋಗುಣ ಇರತಕ್ಕಂಥವರು ಅವರು ಮಹಾದೈತ್ಯರು ಅಂತ ಹೀಗೆ ವಿಭಾಗವನ್ನು ಮಾಡಿದ್ದನ್ನು ಇಲ್ಲಿ ರಾಯರು ವಿವರಿಸ್ತಾರೆ. ಪಿತೃಗಂಧರ್ವಪೂರ್ವಕಾ ಸಾತ್ವಿಕ ತಾಮಸಾಃ, ಇನ್ನು ಮುನಯಃ ಸಾತ್ವಿಕ ರಾಜಸರು. ದೇವತೆಗಳು ಅವರಲ್ಲಿ ಸತ್ವಗುಣ ಮಾತ್ರ, ಆದ್ದರಿಂದ ಸಾತ್ವಿಕರಲ್ಲಿ ಸಾತ್ವಿಕರವರು. ಇನ್ನು ಸಾತ್ವಿಕರಾಗಿರ್ತಕ್ಕಂತಹ ದೇವತೆಗಳಲ್ಲಿ ಕೆಲವರಿಗೆ ಸ್ವಲ್ಪ ತಮೋಗುಣ ಇದೆ, ಹಾಗಾಗಿ ಅವರು ಸಾತ್ವಿಕ ತಾಮಸರು. ಯಾರು ಅಂದರೆ ಬೃಹಸ್ಪತಿ ಮೊದಲಾದವರು.
ಇವರು ಸಾತ್ವಿಕರೇ, ಆದರೆ ಸ್ವಲ್ಪ ತಮೋಗುಣ ಇರೋದ್ರಿಂದ ಸಾತ್ವಿಕ ತಾಮಸರು. ಇಂದ್ರ ಅವನು ದೇವತೆ ಆದ್ದರಿಂದ ಸಾತ್ವಿಕರಲ್ಲಿ ಸಾತ್ವಿಕ. ಆ ಸಾತ್ವಿಕರಾಗಿರ್ತಕ್ಕಂತಹ ಇಂದ್ರನಲ್ಲಿ ರಜೋಗುಣ ಇರೋದ್ರಿಂದ ಅವನು ಸಾತ್ವಿಕ ರಾಜಸ. ಇನ್ನು ಬ್ರಹ್ಮಾದಿ ರುದ್ರಾವಸಾನಾಹ, ಬ್ರಹ್ಮನಿಂದ ಆರಂಭಿಸಿ ರುದ್ರನವರೆಗೆ ಎಲ್ಲ ದೇವತೆಗಳು ಸಾತ್ವಿಕರೇ, ಆದರೆ ಬ್ರಹ್ಮನಿಂದ ಆರಂಭಿಸಿ ರುದ್ರನವರೆಗೆ ಸತ್ವಗುಣ ಮಾತ್ರ ಇರುವುದರಿಂದ ಅವರು ಸಾತ್ವಿಕರಲ್ಲಿಯೂ ಸಾತ್ವಿಕರು. ಸಾತ್ವಿಕ. ಅವರಲ್ಲಿ ರುದ್ರ ಅವನಲ್ಲಿ ಸ್ವಲ್ಪ ತಮಸ್ಸಿರುವುದರಿಂದ ಸಾತ್ವಿಕ ತಾಮಸ. ಇನ್ನು ಬ್ರಹ್ಮಾಣಿ, ಸರಸ್ವತಿ, ಭಾರತಿ ಅವರಲ್ಲಿ ರಜೋಗುಣ ಇದೆ. ಇನ್ನು ಬ್ರಹ್ಮವಾಯುಗಳು ಅವರಲ್ಲಿ ರಜೋಗುಣ ಇಲ್ಲ, ಅವರು ಸಾತ್ವಿಕರಲ್ಲಿ ಸಾತ್ವಿಕರು. ಇನ್ನು ಮಧ್ಯಮರು, ಉತ್ತಮರು ಮನುಷ್ಯರು, ಮಧ್ಯಮೋತ್ತಮರಾಹ ರಾಜಸಾಹ. ಮನುಷ್ಯರು ರಾಜಸರು, ಕೆಲವು ಮನುಷ್ಯರು ರಾಜಸರು. ಮನುಷ್ಯರಲ್ಲಿ ಉತ್ತಮ ಮಧ್ಯಮ ಅಧಮ ಅಂತ ಉಂಟು. ಉತ್ತಮ ಮಧ್ಯಮ ಮನುಷ್ಯರು ರಾಜಸರು. ಆ ರಾಜಸರಾಗಿರತಕ್ಕಂತಹ ಮಾನವರಲ್ಲಿಯೂ ಪ್ರತ್ಯೇಕವಾಗಿ 3 ವಿಧ. ಅವರಲ್ಲಿ ವಿಪ್ರಾದಿ ಪುಲ್ಕಸಾಂತಾಹ, ವಿಪ್ರರಿಂದ ಆರಂಭಿಸಿ ಬ್ರಾಹ್ಮಣರಿಂದ ಆರಂಭಿಸಿ ಚಂಡಾಲವರೆಗೆ ಯಾರು ಭಾಗವತರಿದ್ದಾರೆ ಅವರೆಲ್ಲ ರಾಜಸರಲ್ಲಿ ಸಾತ್ವಿಕರು. ಅವರಲ್ಲಿ ರಜೋಗುಣವೂ ಇದೆ, ಸತ್ವಗುಣವೂ ಇದೆ. ಅವರೆಲ್ಲ ನಿಜವಾಗಿಯೂ ರಾಜಸರೇ. ಆ ರಾಜಸರಲ್ಲಿ ಸಾತ್ವಿಕ ಗುಣ ಇರುವುದರಿಂದ ಅವರು ರಾಜಸ ಸಾತ್ವಿಕರು. ಇನ್ನು ರಾಜಸ ಸಾತ್ವಿಕರಾಗಿರತಕ್ಕಂತಹ ಇವರಲ್ಲಿ ಬ್ರಾಹ್ಮಣರು, ಅವರಲ್ಲಿ ಈ ಸತ್ವಗುಣ ಅಧಿಕವಾಗಿರೋದರಿಂದ ಅವರು ರಾಜಸ ಸಾತ್ವಿಕರಲ್ಲಿ ಸಾತ್ವಿಕರು. ರಾಜಸ ಸಾತ್ವಿಕರು ಯಾರು? ವಿಪ್ರನಿಂದ ಆರಂಭಿಸಿ ಚಂಡಾಲವರೆಗಿರ್ತಕ್ಕಂಥವ್ರು ರಾಜಸ ಸಾತ್ವಿಕರು. ಅವರಲ್ಲಿ ಬ್ರಾಹ್ಮಣರಲ್ಲಿ ಸತ್ವಗುಣ ಹೆಚ್ಚಿರುವುದರಿಂದ ಅವರು ರಾಜಸ ಸಾತ್ವಿಕರು. ಕ್ಷತ್ರಿಯರಲ್ಲಿ ಕ್ಷತ್ರಿಯಾಸ್ತು ಸ್ವಲ್ಪ ರಜೋಯುಕ್ತತೆಯ ರಾಜಸ ಸಾತ್ವಿಕಾ. ಈ ಕ್ಷತ್ರಿಯರು ಅವರು ಸ್ವಲ್ಪ ರಜೋಗುಣ ಇರುವುದರಿಂದ ರಾಜಸ ಸಾತ್ವಿಕರು. ವೈಶ್ಯರಲ್ಲಿ ಸತ್ವಗುಣ ರಜೋಗುಣ ಸಮಾನವಾಗಿದೆ, ಆದ್ದರಿಂದ ಅವರು ರಾಜಸ ಸಾತ್ವಿಕರು. ಶೂದ್ರರಲ್ಲಿ ಅವರಲ್ಲಿ ಸ್ವಲ್ಪ ತಮಸ್ಸು ಇರುವುದರಿಂದ, ತಮೋಗುಣ ಇರುವುದರಿಂದ, ರಜೋಗುಣ ಅಧಿಕವಾಗಿರುವುದರಿಂದ ಅವರು ತಾಮಸ ರಾಜಸ ಸಾತ್ವಿಕರು. ರಾಜಸ ಸಾತ್ವಿಕ ವಿಪ್ರೇಶ್ವಪಿ, ರಾಜಸ ಸಾತ್ವಿಕರಾಗಿರತಕ್ಕಂತಹವರಲ್ಲಿ ಸಾತ್ವಿಕರಾಗಿರತಕ್ಕಂತಹ ಏನು ಬ್ರಾಹ್ಮಣರಿದ್ದಾರೆ ಅವರಲ್ಲಿ ಯಾರಲ್ಲಿ ಶುದ್ಧವಾಗಿರತಕ್ಕಂತಹ ಸತ್ವಗುಣ ಇದೆಯೋ ಅವರನ್ನು ಪರಮಹಂಸ ಅಂತ ಹೇಳ್ತಾರೆ. ಪರಮಹಂಸ ಶಬ್ದಿತಾಹ ಶಿಖಾ ಯಜ್ಞೋಪವೀತ ಹೀನಾಹ. ಅವರಿಗೆ ಶಿಖಾ ಯಜ್ಞೋಪವೀತ ಯಾವುದೂ ಇಲ್ಲ, ಅವರಿಗೆ ಏಕದಂಡಿಗಳು ಅಂತ ಹೇಳ್ತಾರೆ. ಏಕದಂಡಿ ಸನ್ಯಾಸಿಗಳಂತಾರಲ್ಲ, ಅಂದರೆ ಹಾಗೆ ಅವರು ಪರಮಹಂಸರು, ಶುದ್ಧ ಸತ್ವಗುಣವುಳ್ಳವರು. ಅವರು ರಾಜಸರು, ಸಾತ್ವಿಕರು, ಸಾತ್ವಿಕರು. ಸತ್ವಗುಣ ಅಧಿಕವಾಗಿರುವುದರಿಂದ ಅವರು ಪರಮಹಂಸರು. ಸ್ವಲ್ಪ ರಜೋಗುಣ ಇದ್ದಂತಹ ಸತ್ವಗುಣವುಳ್ಳವರು ಅವರನ್ನು ಹಂಸ ಅಂತ ಹೇಳ್ತಾರೆ. ಅವರು ಹಂಸರಾದರೂ ಅವರಿಗೂ ಯಜ್ಞೋಪವೀತ ಇದೆ. ಹಂಸ ಶಬ್ದಿತಾಹ ಯಜ್ಞೋಪವೀತವಂತಹ ಏಕದಂಡಿನಃ ಶಿಖಾಹೀನಃ. ಶಿಖಾ ಇಲ್ಲ, ಯಜ್ಞೋಪವಿದೆ, ಒಂದೇ ದಂಡ ಇದೆ. ಇನ್ನು ಅವರಿಗಿಂತಲೂ ಅಧಿಕ ರಜೋಗುಣವುಳ್ಳವರು, ಹಂಸರಿಗಿಂತಲೂ ಹಂಸರಲ್ಲಿಯೂ ರಜೋಗುಣ ಇದೆ, ಸತ್ವಗುಣ ಇದೆ. ಸ್ವಲ್ಪ ರಜೋಗುಣ ಇದೆ, ಸತ್ವಗುಣ ಜಾಸ್ತಿ ಇದೆ, ಆದ್ದರಿಂದ ಅವರು ಹಂಸರು. ಅವರಿಗಿಂತ ಅಧಿಕ ರಜೋಗುಣ ಉಳ್ಳಂತಹ ಸಾತ್ವಿಕರಿದ್ದಾರಲ್ಲ ಅವರನ್ನು ತ್ರಿದಂಡಿಗಳು ಅಂತ ಹೇಳ್ತಾರೆ. 3 ದಂಡ ಇರ್ತದಂಥವರಿಗೆ. ಅವರಿಗೆ ಶಿಖಾ ಯಜ್ಞೋಪವೀತ ಎಲ್ಲ ಉಂಟು. ಇವರಿಗೆ ಬಹುದಕರು ಅಂತ ಹೇಳ್ತಾರೆ. ಇವರು ಒಂದು ಊರಿನಲ್ಲಿ 1 ರಾತ್ರಿ ಮಾತ್ರ ಇರ್ತಾರೆ. ಭಿಕ್ಷುಗಳು ಅಂತ ಹೇಳ್ತಾರಲ್ಲ, ಭಿಕ್ಷುಗಳು. ಆ ಭಿಕ್ಷುಗಳಂತೂ ಎಷ್ಟು ಸಮಯ ಇರ್ತಾರೆ ಒಂದು ಊರಿನಲ್ಲಿ ಅಂದರೆ, ಹಸು ಕರಿಬೇಕಾದ್ರೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಮಾತ್ರ ಒಂದು ಊರಿನಲ್ಲಿರ್ತಾರಂತೆ.
ಅದಕ್ಕಿಂತ ಹೆಚ್ಚು ಒಂದು ಊರಿನಲ್ಲಿ ಇರುವುದಿಲ್ಲ. ಯಾವತ್ತೂ ಯತಿ ಸನ್ಯಾಸಿ ಒಂದೇ ಊರಿನಲ್ಲಿ ಇರಬಾರ್ದು ಅಂತಿದೆ. ಚಾತುರ್ಮಾಸ್ಯದಲ್ಲಿ ಮಾತ್ರ ಒಂದು ಕಡೆ ಇರುವಂಥದ್ದು. ಉಳಿದ ದಿನ ಯಾವತ್ತೂ ಒಂದೇ ಊರಿನಲ್ಲಿ ಇರಬಾರ್ದು ಅಂತ ಇರುವುದು. ಅದರಲ್ಲಿ ಭಿಕ್ಷುಗಳಂತೂ ಗೋದೋಹ ಕಾಲ ಮಾತ್ರ ಅವರಿರ್ತಾರೆ ಅಂತ. ಇವರು ಬಹುದಕರು ಒಂದು ರಾತ್ರಿ ಮಾತ್ರ ಒಂದು ಗ್ರಾಮದಲ್ಲಿರ್ತಾರೆ. ಇನ್ನು ಬಹುದಕರಿಗಿಂತಲೂ ಹೆಚ್ಚು ರಜೋಗುಣ ಇದೆ, ಸತ್ವಗುಣ ಇದೆ, 3 ದಂಡಗಳಿವೆ, ಶಿಖಾ ಯಜ್ಞೋಪೀತಗಳು ಇವೆ. ಅವರಿಗೆ ಕುಟೀಚಕ ಅಂತಾರೆ. ಅವರು ಬದುಕಿರೋ ತನಕ ಮಕ್ಕಳು ಆಹಾರ ಕೊಟ್ಟರೆ ಮಾತ್ರ ಸ್ವೀಕಾರ ಮಾಡೋದು, ಇಲ್ಲಿ ಅವರು ಭಿಕ್ಷಾಟನ ಮಾಡೋದಿಲ್ಲ. ಇನ್ನು ತಾಮಸಾಹ ಅಪಿ, ಇನ್ನು ಸಾತ್ವಿಕರು ದೇವತೆಗಳು, ಸಾತ್ವಿಕ ರಾಜಸರು ಮನುಷ್ಯ ಉತ್ತಮರು, ಮನುಷ್ಯ ಮಧ್ಯಮರು. ಇನ್ನು ಮನುಷ್ಯಾಧಮರು ಅವರು ತಾಮಸರು. ತಾಮಸ ಅಪಿ ಸಾತ್ವಿಕಾದಿಭೇದೇನ ತ್ರಿವಿಧ. ಆ ತಾಮಸರಲ್ಲಿಯೂ ಕೂಡ 3 ವಿಧ, ಸತ್ವಜಸ್ತಮೋ ಗುಣಗಳಿಂದ 3 ವಿಧ. ಯಾವ ತಾಮಸರಲ್ಲಿ ಸತ್ವಗುಣ ಇದೆಯೋ ಅವರು ಸಾತ್ವಿಕ ತಾಮಸರು, ನರಾಧಮರು. ಇನ್ನು ದೈತ್ಯ ಭೃತ್ಯರು ಅವರಲ್ಲಿ ಸಾತ್ವಿಕ ಗುಣ ಇಲ್ಲ, ಅವರಲ್ಲಿ ರಜೋಗುಣ ಇದೆ, ತಮೋಗುಣ ಇದೆ. ಆದ್ದರಿಂದ ಅವರು ರಾಜಸ ತಾಮಸರು. ಇನ್ನು ಮಹಾದೈತ್ಯರು ಅವರಲ್ಲಿ ಸಾತ್ವಿಕ ಗುಣವೂ ಇಲ್ಲ, ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ಅವರು ತಾಮಸರು. ತಾಮಸರಲ್ಲಿಯೂ ಕೂಡ ಸತ್ವರಜೋಗುಣಗಳು ಇಲ್ಲದೇ ಇರೋದ್ರಿಂದ ಅವರು ತಾಮಸರು, ಅವ್ರನ್ನ ಮಹಾದೈತ್ಯರು ಅಂತ ಹೇಳ್ತಾರೆ. ಹೀಗೆ ಈ ಒಂದು ವೈವಿಧ್ಯವನ್ನು ತಿಳ್ಕೊಳ್ಬೇಕು ಅಂತ ರಾಯರು ವಿವೃತಿಯಲ್ಲಿ ಇದನ್ನು ವಿವರಿಸ್ತಾರೆ. ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.